ಗಾಡಿ ಕಳಿಸಿದ್ರಲ್ಲ ಇ ಟಿ ಎಸ್ ಅದು? ಹಾಂ ಹೌದು ಸರ್, ಇತಿಹಾಸ. ಇ ಟಿ ಎಸ್ ಜಿ ಡಿನಾ? ಹೌದು ಸರ್, ಓಕೆ, ಎಲ್ಲೋ ಕೂಡ? ಎಲ್ಲ ಬೋರ್ಡ್ ಸರ್ ಇದು. ಓಕೆ ಸರ್. ಓನರ್ ಎಷ್ಟಿದೆ ಸರ್ ಇದು ಗಾಡಿ? ಮಾಡಲಿ ಓನರ್ ಯಾವುದು? 6ನೇ ಓನರ್ ಸರ್ ಇದು. 6 ಓನರ್. ಮಾಡಲಿ ಯಾವುದು? ಮಾಡಲ್ 2012 ಸರ್. ಓಕೆ, 2012 ಮಾಡಲು 6 ಓನರ್ ಆಗಿದ್ದಾರೆ. ಹೌದು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? 3,28,000 ಓಡಿದೆ ಸರ್. ಓಕೆ, 3,25,000 ಓಡಿದೆ. ಹೌದು. ಓಕೆ, ಇದು ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡಿಯಲ್ಲಿ? ಟೈರ್ ಎಲ್ಲ ಒಂದು ಫ್ರಂಟಲ್ಲಿ ಬಂದ್ಬಿಟ್ಟು ಒಂದು 50% ಇದೆ, ಓಕೆ. ಬ್ಯಾಕಲ್ಲಿ ಒಂದು 40% ಇದೆ ಸರ್. ಓಕೆ, ಸ್ಟೆಪ್ನಿ ಐತಾ? ಸ್ಟೆಪ್ನಿ ಇದೆ ಸರ್. ಓಕೆ, ಡೀಸೆಲ್ ಗಾಡಿನ ಇದು? ಡೀಸೆಲ್ ಗಾಡಿ. ಓಕೆ, ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? ಹಾಂ, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ. ಟ್ಯಾಕ್ಸ್ ಮಾತ್ರ ಮಾರ್ಚಲ್ಲಿ ಕಟ್ಟಬೇಕು. ಹಾಂ ಹಾಂ. ಇನ್ಸೂರೆನ್ಸ್ ಬಂದ್ಬಿಟ್ಟು ಮೇ ತನಕ ಇರುತ್ತೆ. ಓಕೆ, ಮಾರ್ಚು ಮೇ. ಹೌದು. ಓಕೆ, ಇದು ಪರ್ಮಿಟು ಎಲ್ಲ ಓಕೆ ಇದಾವಲ್ಲ ಎಫ್ ಸಿ? ಹಾಂ, ಎಲ್ಲ ಓಕೆ ಇದೆ ಸರ್. ಓಕೆ, ಗಾಡಿ ಕಂಡೀಷನ್ ಹೆಂಗಿದೆ ಸರ್? ಗಾಡಿ ಕಂಡೀಷನ್, ಇಂಜಿನ್ ಮಾತ್ರ ಸೂಪರ್ ಆಗಿದೆ ಸರ್. ಇಂಜಿನ್ ಬಗ್ಗೆ ಮಾತಾಡಂಗಿಲ್ಲ? ಇಂಜಿನ್ ಬಗ್ಗೆ ಏನು ಮಾತಾಡಂಗಿಲ್ಲ. ಬಾಡಿಯಲ್ಲಿ ಸಣ್ಣ ಪುಟ್ಟ ಕ್ರಾಚಸ್ ಇದ್ದೇ ಇರುತ್ತೆ ಸರ್ ಅದು. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಒರಿಜಿನಲ್ ಪೇಂಟಲ್ಲೇ ಇದೆ ಸರ್. ಓಕೆ, ಏನು ಟಚ್ ಅಪ್ ರೀಪೇಂಟ್ ಆ ಥರ ಏನಾಗಿಲ್ಲ? ಟಚ್ ಅಪ್ ಇದೆ ಸರ್, ಟಚ್ ಅಪ್ ಇದೆ. ಸಣ್ಣ ಪುಟ್ಟ ಟಚ್ ಅಪ್ ಇದಾವ? ಹಾಂ, ಇದೆ ಇದೆ ಇದೆ. ಓಕೆ, ಫುಲ್ ರೀಪೇಂಟ್ ಏನಾಗಿಲ್ಲ? ರೀಪೇಂಟ್ ಏನಾಗಿಲ್ಲ. ಓಕೆ ಸರ್. ಈಗ ಗಾಡಿಯಲ್ಲಿ ಎ ಸಿ ಪವರ್ ಸ್ಟೀರಿಂಗ್ ಎಲ್ಲ ವರ್ಕಿಂಗ್ ಇದಾವ? ಎಲ್ಲ ವರ್ಕಿಂಗ್ ಇದೆ. ಓಕೆ, ಅಂದರೆ ಈಗ ತೊಗೊಂಡು ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು ಸದ್ಯಕ್ಕೆ? ಹಾಂ, ಡೀಸೆಲ್ ಹಾಕ್ಕೊಂಡು ಓಡಿಸ್ಕೋಬೋದು. ಸಣ್ಣ ಪುಟ್ಟ ಅದು ಸೆಕೆಂಡ್ ಹ್ಯಾಂಡ್ಸ್ ಗಾಡಿ ಅಂದರೆ ಏನು ಅವರು ಹೊಸ ಗಾಡಿ ಥರ ಇಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೇಕು, ಆದರೆ ಓಡಿಸ್ತಾ ಇದ್ದಾರೆ ಇವಾಗ, ಡ್ರೈವರ್ ಓಡಿಸ್ತಾ ಇದ್ದಾರೆ. ಓಕೆ, ಈಗ ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವಾ? ಹಾಂ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್. ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು? ಏನಿಲ್ಲ ಸರ್. ಓಕೆ, ಎಲ್ಲ ಒರಿಜಿನಲ್ ರೆಕಾರ್ಡ್ಸ್ ಇದಾವಾ? ಹಾಂ, ಒರಿಜಿನಲ್ ಇದೆ. ಓಕೆ ಸರ್. ಗಾಡಿ ಇರೋದೆಲ್ಲಿ ಸರ್ ಇದು? ಇಲ್ಲಿ ಕಮ್ಮನಹಳ್ಳಿ ಸರ್. ಸಾರಿ, ಬಾಣಸ್ವಾಡಿ. ಬೆಂಗಳೂರಾ? ಬ್ಯಾಂಗ್ಳೂರು. ಹಾಂ, ಬ್ಯಾಂಗ್ಳೂರು ಬಾಣಸ್ವಾಡಿ. ಬಾಣಸ್ವಾಡಿ. ಓಕೆ, ಏನಂತ ಗಾಡಿ ರೇಟ್ ಸರ್? ಸರ್ ಫೈನಲ್ ಒಂದು 2.5 ಬಂದರೆ ಕೊಟ್ಬಿಡೋಣ ಅಂತ ಸರ್. ಓಕೆ, 2.5 ಲಕ್ಷ. ಹೌದು ಸರ್. ಮಾಡಲ್ ಎಷ್ಟು ಅಂದರೆ ಸರ್ ಇದು? 2012 ಮಾಡಲ್. ಓಕೆ, 2012 ಮಾಡಲು. ಹೌದು. 2.5 ಲಕ್ಷ. ಹೌದು. ಅದೇ ಫೈನಲ್ಲ, ಏನು ಕಡಿಮೆ ಆಗುತ್ತಾ? ಸರ್ ಏನಾದರೂ ಬಂದರೆ ಒಂದು 5,000 to 10,000 ಕಡಿಮೆ ಆಗುತ್ತೆ? ನೆಗೋಷಿಯಬಲ್ ಮಾಡ್ಬೋದು ಸರ್. ಅದಕ್ಕೂ ಕಮ್ಮಿ ಅಂದರೆ ನಮಗೂ ವರ್ಕೌಟ್ ಆಗೋದು. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಹಾಂ. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದಾಗ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಸ್ವಲ್ಪ ಕಡಿಮೆ ಆದೇ ಆಗುತ್ತೆ. ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮಗೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಟೈಟಲ್ಗೆ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಇದು ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ವೀಡಿಯೋ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.